ಹಲೋ ಗೈಸ್, ಲೆಟ್ಸ್ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ನಾನು ಇವತ್ತು ಸೋಲೋ ಆಗಿ ಅಂಜನಾದ್ರಿ ಬೆಟ್ಟ ಹಾಗೂ ಹಂಪಿಗೆ ಹೊರಡ್ತಾ ಇದ್ದೀನಿ. ಬೆಳಗ್ಗೆ ಜಸ್ಟ್ ರೈಲ್ವೆ ಸ್ಟೇಷನ್ ಬಂದಿದ್ದೀನಿ. ಬಿಜಾಪುರದಿಂದ ಹೊಸಪೇಟೆಗೆ ಹೊರಡಬೇಕು. ಈಗ 8 ಗಂಟೆಗೆ ಟ್ರೈನ್ ಇದೆ. ಟ್ರೈನಲ್ಲಿ ಕುತ್ಕೊಂಡಿದ್ದೀನಿ. ಈಗ ಹೊರಡ್ತಾ ಇದ್ದೀನಿ. ಆರಾಮ್ಸೆ ಹೋಗ್ತಾ ಹೊಸಪೇಟೆಗೆ ಹೋಗಬೇಕು. ನಾನಿವತ್ತು ಇವಾಗ ಹೊಸಪೇಟೆಗೆ ಬಂದಿದ್ದೀನಿ. ಇಲ್ಲಿಂದ ಡೈರೆಕ್ಟು ಅಂಜನಾದ್ರಿ ಬೆಟ್ಟಕ್ಕೆ ಹೋಗಬೇಕು. ನಾನಿವಾಗ ಅಂಜನಾದ್ರಿ ಬೆಟ್ಟಕ್ಕೆ ಬಂದು ಇಳಿದಿದ್ದೀನಿ. ನನ್ನ ಜರ್ನಿ ಇಲ್ಲಿಂದ ಸ್ಟಾರ್ಟ್ ಆಗುತ್ತೆ. ನಾಳೆ ನಾನು ಹಂಪಿ ನೋಡ್ತಾ ಇದ್ದೀನಿ. ಸೊ ಇವಾಗ ಯಾವ್ಯಾವ ಥರ ಏನೇನಿದೆ, ಮೇಲ್ಗಡೆ ಬೆಟ್ಟ ಹತ್ತಬೇಕು ಎಲ್ಲದನ್ನು ತೋರಿಸ್ತೀನಿ ಬನ್ನಿ. ಅಂಜನಾದ್ರಿ ಬೆಟ್ಟ ತುಂಬ ಚೆನ್ನಾಗಿದೆ. ಹನುಮನ ಹುಟ್ಟಿದ ಸ್ಥಳ ಇದು ಅಂಜನಾದ್ರಿ ಬೆಟ್ಟ ಎಂದೇ ಹೆಸರುವಾಸಿಯಾಗಿರುವಂಥ ಇದು ಹೊಸಪೇಟೆ ಮತ್ತು ಹಂಪಿ ಸಮೀಪದಲ್ಲಿ ಇದು ಬರುತ್ತೆ. ಇದರ ಹಿಂದಿನ ಹೆಸರು ಕಿಷ್ಕಿಂಧೆ ಅಂತ ಕರೀತಾರೆ. ರಾಮಾಯಣ ಕಾಲದಲ್ಲಿ ರಾಮನ ಭಕ್ತನಾಗಿರ್ತಕ್ಕಂತಹ ಹನುಮಂತನ ಒಂದು ಪುಣ್ಯಕ್ಷೇತ್ರ ಅಂದರೆ ಹುಟ್ಟಿದಂಥ ಊರಂದರೆ ಇದೇ ಅಂಜನಾದ್ರಿ ಬೆಟ್ಟ ಅಂತ ಕರೀಬೋದು. ಸೊ ನಾನು ಇವಾಗ ಒಂದೊಂದಾಗಿ ಒಂದೊಂದು ಸ್ಟೆಪ್ ಹತ್ತುತ್ತಾ ಒಂದೊಂದು ಹೋಗ್ತಾ ಇದ್ದೀನಿ. ಈಗ ಜಸ್ಟ್ ನಾನು ಬಂದಿದ್ದೀನಿ ಮೇಲ್ಗಡೆ. ತುಂಬ ಚೆನ್ನಾಗಿದೆ ಮೇಲೆ ವ್ಯೂಸು. ಇದನ್ನ ಟೆಂಗಿಂದೆ ಹೊಡೆದಿದ್ದೀನಿ. ಮತ್ತು ಇಲ್ಲಿ ನಮ್ಮ ಹನುಮಂತನ ರೂಪದಲ್ಲಿ ಮಂಗ ಕೂತಿದೆ. ಅದು ಬಿಸ್ಲೇರಿ ವಾಟರ್ ತಗೊಂಡು ಯಾವ ಥರ ನೀರು ಕುಡಿತಾ ಇದೆ ನೋಡಿ. ಅದು ನೀರು ಕೆಳಗಡೆ ಚೆಲ್ಲಿ ನೀರು ಕುಡಿತಾ ಇದೆ. ಅಲ್ಲೆಲ್ಲ ಜನರು ಎಷ್ಟೊಂದು ಎಂಜಾಯ್ ಮಾಡ್ತಿದ್ದಾರೆ. ತುಂಬ ಸಖತ್ತಾಗಿ ನೋಡಲಿಕ್ಕೆ. ಆದರೆ ಬೆಟ್ಟದಿಂದ ಕೆಳಗಡೆ ನೋಡಿದಾಗ ವ್ಯೂಸ್ ಮಾತ್ರ ಸಖತ್ತಾಗಿದೆ. ಅದು ತುಂಬ ಚೆನ್ನಾಗಿದೆ. ಹನುಮಂತನ ಸಹಿತ ಒಂದು ಭಕ್ತ ಅಂತ ಒಂದು ಉದಾಹರಣೆ ಅಂದರೆ ಹನುಮಂತ. ಯಾಕಂದರೆ ಶ್ರೀರಾಮನ ಭಕ್ತ ಹನುಮಂತ. ಏನೇ ಕಷ್ಟ ಕಾಲದಲ್ಲಿ ಇದ್ರೂ ಸಹಿತ ಹನುಮಂತ ರಾಮನ ಕೈ ಬಿಡಲಿಲ್ಲ. ಸೊ ಇದು ಒಂದು ಇಲ್ಲಿ ಪಂಪ ನದಿಯು ಕಾಣ್ತಾ ಇದೆಯಲ್ಲ, ಅದು ಪಂಪ ನದಿ ಹೋಗ್ತಾ ಇದೆ. ಇಲ್ಲಿ ಹಂಪಿ ಮತ್ತು ಇದು ಅಂಜನಾದ್ರಿ ಬೆಟ್ಟ ಅಲ್ಲಿ ಸುಮಾರು ಒಂದು 20-25 ಕಿಲೋಮೀಟರ್ ಅಂತರದಲ್ಲಿ ಬರ್ತದೆ. ತುಂಬ ಚೆನ್ನಾಗಿದೆ ನೋಡಲಿಕ್ಕೆ. ಇದು ಒಂದು ಐತಿಹಾಸಿಕ ಸ್ಥಳವಾಗಿದೆ. ಯಾಕಂದರೆ ಟೂರಿಸ್ಟ್ಗಳು ತುಂಬ ಇಲ್ಲಿ ಬಂದು ಹೋಗ್ತಾ ಇದ್ದಾರೆ. ಇಲ್ಲಿಂದ ಈ ಒಂದು ಸ್ಥಳಕ್ಕೆ ಕೇರಳ, ತಮಿಳುನಾಡು, ವಿದೇಶಗಳಿಂದ ಜನ ಬಂದು ಇಲ್ಲಿ ಒಂದು ಹನುಮನ ಪುಣ್ಯಕ್ಷೇತ್ರವನ್ನು ನೋಡ್ಲಿಕ್ಕೆ ಬಯಸ್ತಾರೆ. ನಾನಿವಾಗ ನೋಡ್ಕೊಂಡು ಬಂದು ಎಲ್ಲ ರನ್ನಿಂಗ್ ಮುಗಿಸ್ಕೊಂಡು ಈಗ ಜಸ್ಟ್ ನಾನು ಇದು ಲಾಜಲ್ಲಿ ಬಂದಿದ್ದೀನಿ. ಹೋಟೆಲ್ಗೆ ಬಂದಿದ್ದೀನಿ. ಇಲ್ಲಿ ಊಟ ಮಾಡ್ಕೊಂಡು ಶಿಸ್ತು ನಿದ್ದೆ ಹೊಡೆದು ನಾಳೆ ಬೆಳಗ್ಗೆ ಹಂಪಿಗೆ ಹೊರಡಬೇಕು. ಇಲ್ಲೇ ಬಸ್ ಸ್ಟ್ಯಾಂಡ್ ಪಕ್ಕನೇ ಇದೆ ರೆಸ್ಟೋರೆಂಟು. ಒಬ್ಬನೇ ಸೋಲೋ ಜರ್ನಿ, ಯಾರು ಫ್ರೆಂಡ್ಸ್ ಬೇಡ, ಯಾರು ಬೇಡ, ಒಬ್ಬನೇ ಆರಾಮ್ಸೆ ಹೋಗೋದು, ಎಂಜಾಯ್ ಮಾಡೋದು. ಈಗ ನಾನು ಬೆಳಗ್ಗೆ ನಾಷ್ಟ ಮಾಡಿಕೊಂಡು ಈಗ ಹಂಪಿ ಹೊರಡಬೇಕು. ಯಾಕಂದರೆ ಇಲ್ಲಿನ ಬಸ್ಸು ಹಂಪಿ ಹೊರಡಲಿಕ್ಕೆ ತುಂಬ ಇದೆ ಬಸ್ಗಳು. ಆದರೆ ನಾವು ನಿನ್ನೆ ಹೋಗಿದ್ದೀವಲ್ಲ ಅಂಜನಾದ್ರಿ ಬೆಟ್ಟಕ್ಕೆ, ಅಲ್ಲಿ ಡೈರೆಕ್ಟ್ ಬಸ್ ಯಾವುದು ಸಿಗಲ್ಲ. ಯಾಕಂದರೆ ಅಲ್ಲಿ ಶನಿವಾರ ಒಂದೇ ದಿನ ಇರೋದು ಬಸ್ಸು, ಡೈರೆಕ್ಟ್ ಬಸ್. ಅಲ್ಲಿಂದ ನಾವು ಇಳ್ಕೊಂಡು ಬೇರೆ ಒಂದು ರೂಟಿಗೆ ಹೋಗಬೇಕಾಗುತ್ತೆ ಅಲ್ಲಿ. ಓಕೆನಾ? ಈಗ ನಾನು ಇವಾಗ ಜಸ್ಟ್ ಇಲ್ಲಿ ಹಂಪಿಗೆ ಹೊರಡಬೇಕು. ಬಸ್ಸುಗಳು ಇದ್ದಾವೆ. ಜಸ್ಟ್ ನಾನು ಹಂಪಿಗೆ ಬಂದು ಇಳಿದಿದ್ದೀನಿ. ಇದೇ ನಮ್ಮ ವಿರೂಪಾಕ್ಷ ದೇವಾಲಯ. ವಿಜಯನಗರ ರಾಜಧಾನಿ ಹಂಪಿ 15-16ನೇ ಶತಮಾನದಲ್ಲಿ ಪ್ರಪಂಚದ ಅತ್ಯಂತ ಶ್ರೀಮಂತದ ನಗರಗಳಲ್ಲಿ ಹಂಪಿ ಕೂಡ ಒಂದಾಗಿತ್ತು. ಸುಮಾರು 300 ವರ್ಷದ ಇತಿಹಾಸ ಇರುವ ಈ ಸಾಮ್ರಾಜ್ಯನ ಶುರು ಮಾಡಿದ್ದು ಹರಿಹರ ಮತ್ತು ಬುಕ್ಕರಾಯ. ಆದರೆ ವಿಜಯನಗರ ಸಾಮ್ರಾಜ್ಯದ ಮೇಲೆ ಎತ್ತಿ ಹಿಡಿದಿದ್ದು ಶ್ರೀಕೃಷ್ಣ ದೇವರಾಯ. ತುಂಬ ದಿನ ಬಾಳಲಿಲ್ಲ. ಯಾಕಂದರೆ ಇವರ ಮೇಲೆ ಬಹುಮನಿ ಸುಲ್ತಾನರ ಕಣ್ಣು ಬಿತ್ತು. ತಾಳೆಕೋಟೆ ಕದನದಲ್ಲಿ ಇಡೀ ಹಂಪಿಯನ್ನು ಸರ್ವನಾಶ ಮಾಡ್ತಾರೆ. ಬರೀ 20 ವರ್ಷ ವಿಜಯನಗರ ಸಾಮ್ರಾಜ್ಯನ ಆಳಿದರು. ಹಿಂದೆ ಇದ್ದ ರಾಜರು, ಮುಂದೆ ಬರುವಂಥ ರಾಜರು ಶ್ರೀಕೃಷ್ಣ ದೇವರಾಯನ ಒಂದು ಮಾದರಿ ಇಟ್ಕೊಂಡು ತಮ್ಮ ರಾಜ್ಯಭಾರವನ್ನು ನಡೆಸ್ತಾ ಇರ್ತಾರೆ. ಯಾಕಂದರೆ ಶ್ರೀಕೃಷ್ಣ ದೇವರಾಯ ತುಂಬ ಮಾದರಿಯಾಗಿದ್ದರು. ಇವರು ನಡೆಸ್ತಿರ್ತಂತಹ ಶಿಸ್ತುಬದ್ಧ ಆಡಳಿತ, ನ್ಯಾಯಯುತ ತೆರಿಗೆ ವ್ಯವಸ್ಥೆ, ವ್ಯಾಪಾರಕ್ಕೆ ಬೆಂಬಲ,
ಕಾಲುವೆ, ಕೆರೆಗಳ ನೀರಾವರಿ ವ್ಯವಸ್ಥೆ ಇವೆಲ್ಲ ನೋಡಿರುವ ಮೇನ್ ಹಂಪಿಗೆ ಅಟ್ರಾಕ್ಷನ್ ವಿರೂಪಾಕ್ಷ ದೇವಾಲಯ. ಅದು ₹50 ನೋಟಿನ ಕಲ್ಲಿನ ರಥನ ಶ್ರೀಕೃಷ್ಣ ದೇವರಾಯ ಕಾಲದಲ್ಲಿ ಕಟ್ಟಿಸಿದರು. ಆಗಿನ ಕಾಲದಲ್ಲಿ ವ್ಯಾಪಾರಿಗಳು ಮುತ್ತು, ರತ್ನ, ಚಿನ್ನ, ವಜ್ರನ ಮಾರಾಟ ಮಾಡ್ತಿದ್ರಂತೆ. ಇವೆಲ್ಲವೂ ಪಂಪ ನದಿಯು ಸಾಕ್ಷಿಯಾಗಿ ಅಲ್ಲಿಂದ ಇಲ್ಲಿವರೆಗೆ ನಮಗೆ ಸಾಕ್ಷಿಯಾಗಿ ನಿಂತಿದೆ. ಇಲ್ಲಿವರೆಗೂ ರಾಮಾಯಣ ಕಾಲದಲ್ಲಿ ರಾಮ, ಲಕ್ಷ್ಮಣ, ಹನುಮಂತ ಭೇಟಿಯಾದ ಜಾಗ ಇದಾಗಿತ್ತು. ಇಲ್ಲಿ ಸಂಗೀತ, ನೃತ್ಯ, ಕಲಾ, ವಿಜ್ಞಾನದಲ್ಲಿ ಉನ್ನತ ಬೆಳವಣಿಗೆ ಇತ್ತು. ವಿಜಯನಗರ ಸಾಮ್ರಾಜ್ಯ ಇನ್ನು ಉಸಿರಾಡುತ್ತಿದೆ ಎಂದರೆ ಈ ಹಂಪಿನೇ ಕಾರಣ. ತುಂಬ ಚೆನ್ನಾಗಿದೆ. ಯಾಕಂದರೆ ಹಿಂದೆ ಇತಿಹಾಸದಲ್ಲಿ ನಮ್ಮ ಹಂಪಿ ವಿಜಯನಗರ ಸಾಮ್ರಾಜ್ಯದ ರಾಜಧಾನಿ. ತುಂಬ ದೊಡ್ಡದಾಗಿದೆ. ಹಂಪಿ ಅಂದರೆ ಒಂದು ಹೊಸಪೇಟೆಯಿಂದ 20-25 ಕಿಲೋಮೀಟರ್ ಇದೆ. ಅದರಿಂದ ಆಗಿನ ಕಾಲದಲ್ಲಿ ಸುತ್ತಮುತ್ತ ಬೆಟ್ಟ ಗುಡ್ಡಗಳಿದ್ರು ನಾವೆಲ್ಲ ನೋಡಿದ್ದೀವಿ, ಚೆನ್ನಾಗಿತ್ತು. ಆದರೆ ಇನ್ನೂ ಒಂದು ಸಮಸ್ಯೆ ಏನಂದರೆ ಇಲ್ಲಿ ಫ್ರಂಟಲ್ಲಿ ನಾನು ನೋಡಿದಾಗ ತುಂಬ ಚೆನ್ನಾಗಿದೆ, ತುಂಬ ಒಂಥರ ಎಲ್ಲ ಥರನೂ ಶಿಸ್ತು ಬದ್ಧತೆಯಿಂದ ಕಾಪಾಡ್ಕೊಂಡು ಬಂದಿದ್ದಾರೆ ಒಂದು ನಮ್ಮ ಎಲ್ಲ ಪ್ರೇಕ್ಷಣೀಯ ಸ್ಥಳಗಳನ್ನು. ಆದರೆ ಇದರ ಹಿಂದ್ಗಡೆ ನೋಡಿದಾಗ ಇಲ್ಲಿ ಎಲ್ಲನೂ ಗಲೀಜು ಮಾಡಿಟ್ಟಿದ್ದಾರೆ. ಇಲ್ಲಿ ಗುಟ್ಕ, ಅಲ್ಲಿ ಕಸಬಾರಿಗೆ ಬಿದ್ದಿದೆ, ಇಲ್ಲೆಲ್ಲ ದಾರು ಬಾಟ್ಲಿ ಬಿದ್ದಿದೆ, ಸಿಗರೇಟು, ಧೂಮಪಾನ, ಸ್ಟಾರ್, ಗುಟ್ಕ ಎಲ್ಲ ಥರ ತಿಂದು ಉಳಿದಾರೆ. ಇಷ್ಟು ನಮ್ಮ ಪ್ರೇಕ್ಷಣೀಯ ಸ್ಥಳ. ಯಾಕಂದರೆ ಹಂಪಿ ನಮಗೆ ನಮ್ಮ ಒಂದು ಕನ್ನಡತೆಯನ್ನೇ ಎತ್ತಿ ಹಿಡಿಯುವಂಥ ಒಂದು ಸ್ಥಳ. ನಾವು ಒಂದು ಗುರುತನ್ನು ಕನ್ನಡತೆಯ ಒಂದು ಗುರುತನ್ನು ಹಿಡಿದುಕೊಂಡಿರ್ತಕ್ಕಂಥ ಸ್ಥಳ ಯಾಕಂದರೆ ಇದು ಹಂಪಿ. ಇದನ್ನು ನಾವು ಕಾಪಾಡ್ಕೊಂಡು ಹೋಗಲೇಬೇಕು. ಇಷ್ಟೊಂದು ಗಲೀಜಾಗಿರ್ತಕ್ಕಂಥ ಈ ಒಂದು ಪ್ರದೇಶವನ್ನು ಸ್ವಚ್ಛ ಮಾಡಲೇ ಇಲ್ಲ. ಇನ್ಮೇಲಾದರೂ ಮಾಡ್ತಾರೆ ಅಂತ ನಂಬಿಕೆ. ನೋಡಬೇಕು ಏನಾಗ್ತದೆ ಅಂತ. ಅದು ತುಂಬ ಗಲೀಜಿದೆ. ನಾನು ಸುಳ್ಳು ಹೇಳ್ತಾ ಇಲ್ಲ. ಇಲ್ಲಿಂದ ಈಗ ವಿರೂಪಾಕ್ಷ ದೇವಾಲಯನ ತೋರಿಸ್ತಿದ್ದೀನಿ, ನೋಡಿ ಸ್ನೇಹಿತರೆ. ಯಾಕಂದರೆ ಇಲ್ಲೇ ವಿರೂಪಾಕ್ಷ ದೇವಾಲಯ, ಅದ್ರ ಹಿಂದುಗಡೆ ಬ್ಯಾಕ್ ಸೈಡ್ ಈ ಥರ ಇದೆ ನೋಡಿ. ಇದರ ಇತಿಹಾಸ ನಿಮಗೆಲ್ಲ ಗೊತ್ತು. ಯಾರು ಇವಾಗ ದೊಡ್ಡರಲ್ಲ, ಎಲ್ಲರಿಗೂ ಗೊತ್ತಿರುತ್ತೆ. ನಾನಿವಾಗ ವಿರೂಪಾಕ್ಷ ದೇವಸ್ಥಾನದ ಒಳಗಡೆ ಬಂದಾಗ ಇವೆಲ್ಲ ಮೂರ್ತಿಗಳು ಎಷ್ಟು ಚೆಂದಾಗಿ ಕೆತ್ತನೆ ಮಾಡಿ, ಕಂಬಗಳು, ಆ ಒಂದು ಕಲ್ಲಿನ ಮೇಲೆ ನಿಂತಿರುವಂಥ ಒಂದು ಸುಂದರವಾದಂಥ ಒಂದು ದೃಶ್ಯ ತುಂಬ ಚೆನ್ನಾಗಿದೆ. ಒಂದು ಕ್ಯಾಮ್ರಾ ಸರಿ ಇಲ್ಲ ಅಂತೇಳಿ ಏನೇನೋ ಒಂದು ಬಂದ್ಬಿಟ್ಟಿದೆ. ಒಂದು ವಿಡಿಯೋ ಮಾಡಿಬಿಟ್ಟಿದ್ದೀನಿ, ಫಸ್ಟ್ ಟೈಮ್ ಮಾಡ್ತಾ ಇದ್ದೀನಿ. ಯಾಕಂದರೆ ಇದು ಒಂದು ವ್ಲಾಗ್ ಮಾಡಬೇಕಂತ ಸುಮ್ಮನೆ ಒಂದು ಕೆಲಸ ಇಲ್ಲಲ್ಲ. ಹಾಗಾಗಿ ಒಳಗಡೆ ನೋಡಿದಾಗ ಇವೆಲ್ಲ ನಮ್ಮ ಇದು ದೇವಸ್ಥಾನದ ಒಳಗಡೆ ಇರತಕ್ಕಂಥ ಒಂದು ಪ್ರದೇಶ. ತುಂಬ ಅಟ್ರಾಕ್ಷನ್ ಆಗಿ ಕಾಣ್ತಾ ಇದೆ. ಹಾಗೆ ಎಲ್ಲನೂ ಯಾವುದೋ ಒಂದು ನಿರ್ದಿಷ್ಟವಾಗಿ ಯಾವುದೂ ಇರಲ್ಲ. ರಾಮಾಯಣ, ಮಹಾಭಾರತ, ಸತ್ಯಯುಗ, ಕಲಿಯುಗ, ದ್ವಾಪರ ಯುಗ ಎಲ್ಲ ಆಗಿ ಹೋಗಿರ್ತಕ್ಕಂಥ ಒಂದು ಸನ್ನಿವೇಶ. ಈಗ ನಾವು ಅದನ್ನು ಬೇಕು ಅಂತಂದ್ರೆ ನಮಗೆ ಬರೋಂಗಿಲ್ಲ. ಯಾಕಂದರೆ ಎಲ್ಲ ಪರಿವರ್ತನೆ ಜಗದ ನಿಯಮ. ಬರ್ತಾ ಇರುತ್ತೆ. ಪ್ರಾಣಿ ರಾಜರ ಕಾಲದಲ್ಲಿ ರಾಜ ಆಳಿದ್ರು, ರಾಜಕಾರಣಿಗಳ ಕಾಲದಲ್ಲಿ ರಾಜಕಾರಣಿಗಳು ಆಳ್ತಾ ಇದ್ದಾರೆ. ಇದೆಲ್ಲ ವ್ಯಾಪಾರ ಮಾಡ್ತಿದ್ರು. ಅವಾಗೆಲ್ಲ ದೇಶ ವಿದೇಶಗಳಿಂದ ವ್ಯಾಪಾರಿಗಳು ಬಂದರು. ಚಿನ್ನ, ರತ್ನ, ಮುತ್ತು ರತ್ನಗಳೆಲ್ಲ ಇಲ್ಲಿ ವ್ಯಾಪಾರ ಮಾಡ್ತಾ ಇದ್ರು. ಅಷ್ಟೊಂದು ಶ್ರೀಮಂತವಾದ ರಾಜ್ಯ ಯಾವುದಂದ್ರೆ ವಿಜಯನಗರ ಸಾಮ್ರಾಜ್ಯ. ಈ ಸಾಮ್ರಾಜ್ಯದ ರಾಜಧಾನಿ ಇದೇ ನಮ್ಮ ಹಂಪಿ. ಅವೆಲ್ಲ ಸಾಲ ನಿಂತೆಲ್ಲ ವ್ಯಾಪಾರಸ್ಥರು ಬಂದಿರ್ತಾರೆ. ಇಷ್ಟೆಲ್ಲ ಜಾಗ ಇವೆಲ್ಲ ಗುಟ್ಟು ಎಲ್ಲ ಕಾಣ್ತಾ ಇದೆ. ಇವಾಗ ನಾನು ಇಲ್ಲಿ ಒಳಗಡೆ ಒಂದು ಗುಲ್ಗಂಜಿ ಒಂದು ದೇವಸ್ಥಾನದಲ್ಲಿ ನೋಟಿಗೆ ಬಂದಿದ್ದೆ ಅಷ್ಟೇ, ಬೇರೆ ಏನು ವಿಷಯ ನಮ್ದೊಂದು ಇರಲಿ ಅಂತ ತೋರಿಸ್ತಾ ಇದ್ದೆ. ಲಾಸ್ಟಿಗೆ ಇಲ್ಲಿ ಶಿವನ ನಂದಿ ಇದೆ. ಇದನ್ನು ಯಾವ ಥರ ಬಹುಮನಿ ಸುಲ್ತಾನರ ದಾಳಿಯಿಂದ ಯಾವ ಥರ ಬಿದ್ದು ಹೋಗಿದೆ ನೋಡಿ. ಇದು ಒಂದೇ ಅಲ್ಲ, ತುಂಬ ಸಾಕಷ್ಟು ಇದ್ದಾವೆ. ಇದು ಸುಮ್ಮನೆ ತೋರಿಸ್ತಾ ಇದೆ. ಭಾಳಷ್ಟು ಹಾನಿಕಾರ ಆಗಿದೆ.